ಇದು ಟೋಟಲ್ 5.5 ಎಕರೆ. 6 ಎಕರೆ ಕೈ ರಿಜಿಸ್ಟ್ರಿ ಆಗೈತೆ, ನೀವು ತೋರಿಸ್ತಾಗಿಲ್ವಾ? ಮೂಲ ಆಸ್ತಿ ಜನರಲ್ಲು. ನಾ ಹೇಳಿಲ್ವಾ 110 ಎಕರೆ ಇದು ಸೇರ್ಕೊಂಡೈತೆ. ಓ, ಇದು ಸೇರ್ಕೊಳತ್ತ ಅದಕ್ಕೆ? ಆ ಇದು ಭೂಮಿಯವ್ರಿಗೆ ಆ ಪಕ್ಕದ ತೋಟ ಅಣ್ಣಂದದು, ಈ ತಮ್ಮಂದು. ಏನ್ ರೇಟಿಂಗ್ ಮಾಡ್ತಾರೆ ಮಮ್ಮ ಇದನ್ನ? ಈ ಕಮಿಷನ್, ರಿಜಿಸ್ಟ್ರಿ ಖರ್ಚು, ಸರಿ. 1-2 ಲಾಭ ಇದು ಕೊಟ್ಟಾರ. ಹಂಗೆ ಈಗ ಎಷ್ಟು ಫೈನಲ್ಗೆ ರೆಡಿ? ಹಾಯ್ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ಇನ್ಫಾರ್ಮೇಷನ್ ವಿಡಿಯೋದಲ್ಲೇ ಇದೆ. ಈ ಸರಿ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನನಗೆ ಕಾಲ್ ಮಾಡಿ ದಯವಿಟ್ಟು. ಎಲ್ಲ ನಿಮ್ಮ ಕೆಲಸಕ್ಕೆ ನಾನು ಸದಾ ಸಿದ್ಧ, ನಾನು ಯಾವಾಗಲಿಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಪೂರ್ತಿ ವಿಡಿಯೋ ನೋಡಿ ಡೀಟೇಲ್ ತಿಳ್ಕೊಳ್ಳಿ. ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಡೀಟೇಲ್ ತಿಳ್ಕೊಳ್ಳಿ. ಆಗ ಕಾಲ್ ಮಾಡಿ. ಒಂದು ವಾತಾವರಣ ಈ ಥರ ಇದೆ ಅಂತ ವಿಡಿಯೋದಲ್ಲೇ ಪೂರ್ತಿ ಎಲ್ಲ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ಫಸ್ಟು, ಆಮೇಲೆ ಕಾಲ್ ಮಾಡಿ. ನೋಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಲ್ಲಿ ಪೂರ್ತಿ ವಿಡಿಯೋ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಖಂಡಿತವಾಗಿ ಇನ್ನೂ ಮುಂದೆ ವಿಡಿಯೋಗಳು ಮಾಡೋಕ್ಕೆ ಇಷ್ಟ. ಸುಮ್ಮನೆ ನೋಡ್ತೀರಾ ಹೋಗ್ತೀರಾ ಅಷ್ಟೇ, ಏನೂ ಡೀಟೇಲ್ ತಿಳ್ಕೊಳ್ಳಲ್ಲ. ಮತ್ತು HD ಕೋಟೆ ಭಾಗದಲ್ಲೇ ಜಮೀನು ಬೇಕು ಅನ್ನೋರು ಮಾತ್ರ ನನಗೆ ಕಾಲ್ ಮಾಡಿ. ಯಾಕಂದರೆ HD ಕೋಟೆ ಭಾಗ ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿದೆ. ಹಾಗಾಗಿ HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್ HD ಕೋಟೆ ಭಾಗ ಈ ಜಾಗದಲ್ಲಿ ಎಲ್ಲಾದರೂ ಲ್ಯಾಂಡ್ ನಾನು ಮಾಡಬೇಕು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಯಾಕಂದರೆ ನಾನು ಜಾಸ್ತಿ ಬೇರೆ ಕಡೆ ಎಲ್ಲೂ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಲ್ಲ. ಜಾಸ್ತಿ HD ಕೋಟೆ ನನ್ನ ಹತ್ರ ಯಾವುದೇ ಜಮೀನಿದೆ ಆ ಜಮೀನುಗಳನ್ನ ಮಾತ್ರ ನಾನು ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೋಡಿ ಇಷ್ಟು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ನೋಡ್ಬಿಟ್ಟು ನನ್ನ ನಂಬರ್ ಹಾಕಿದ್ದೀನಿ. ನನ್ನ ಹೆಸರು ವಿಜಯಕುಮಾರ್ ಅಂತ, HD ಕೋಟೆ ನಿವಾಸಿ, ಇಲ್ಲೇ ಇರ್ತೀನಿ ಯಾವಾಗಲೂ. ಓಕೆ, ವಿಡಿಯೋ ನೋಡಿ. ಈಗ ಮಮ್ಮು ಅಲ್ಲಿಂದ ರೋಡ್ ಕಾಣಿಸ್ತೈತಲ್ಲ, ಅದು ಇವ್ರಿಗೆನಾ ರೋಡು? ಈ ಜಮೀನವ್ರಿಗೆ. ಎಷ್ಟು ಎಕರೆ ಇದು? ಇದು 6 ಎಕರೆ ಪ್ಲಾಟು, 5 ಎಕರೆ ರೆಕಾರ್ಡು. 6 ಎಕರೆ ಫ್ಲಾಟು, 5 ಎಕರೆ ರೆಕಾರ್ಡು. ತೆಂಗಿನ ಮರ ಎಲ್ಲ ಏನೋ ಅಷ್ಟು ಏನೋ ಫಲ ಚೆನ್ನಾಗೈತೆ ಮಮ್ಮು? ಚೆನ್ನಾಗಿಲ್ವಾ ಮರಗಳು? ಫಲ ಚೆನ್ನಾಗೈತೆ. ಮಧ್ಯ ಒಂದೊಂದು ವೀಕ್ ಐತೆ. ಇಲ್ಲ, ಯಾವುದು ಇಲ್ಲ. ಎಲ್ಲ ಸಾಗುವನಿ ಮರಗಳು ಎಷ್ಟವೆ? ಸಾಗುವನಿ ಮರ ಲೆಕ್ಕ ಇಲ್ಲ. 1, 2, 3 ಅಡಿಕೆ ಗಿಡಗಳು, ಅಡಿಕೆ ಸಸಿ ಎಷ್ಟವೆ? ಅಡಿಕೆ ಸುಮಾರು 3 ಲಕ್ಷ. ನಡ್ರಿ ಹೋಗೋಣ ಒಳಗಡೆ. ಒಟ್ಟಲ್ಲಿ ಇದೇ ಎಂಟ್ರೆನ್ಸಾ? ಇದೇ ಬೇಲಿನಾ? ಈ ಮೂಲೆ, ಈ ಏನು ಶೆಡ್ ಕಟ್ಟಿದ್ದಾರೆ ಇದೇ ಮೂಲೆ. ಇಲ್ಲಿಂಗ್ ಬಂದ್ರೆ ಇದೇ ಗೇಟು. ಇದು ಮನೆ ಏನಿದೆ? ಏನು ತಮ್ಮನೆ ಇದು? 2 ಬೋರು, 2 ಬೋರ್ವೆಲ್ಲ. ಮಣ್ಣು ಎಂತ ಮಣ್ಣು ಮಮ್ಮ ಇದು? ಕೆಂಪು ಮಣ್ಣ? ಕೆಂಪು ಮಣ್ಣು ಅಲ್ಲ, ಕರಿ ಮಣ್ಣು ಅಲ್ಲ. ಕೆಂಪು ಮಣ್ಣು ಅಲ್ಲ, ಕರಿ ಮಣ್ಣು ಅಲ್ಲ, ಇನ್ನೆಂತ ಮಣ್ಣು ಮಮ್ಮ ಇದು? ಮಣ್ಣು ಚೆನ್ನಾಗೈತೆ ಒಟ್ಟಿನಲ್ಲಿ. ಅದೇ ಕೆಂಪು ಕಪ್ಪು ಒಂದು ಸ್ವಲ್ಪ ಮಿಕ್ಸು. ಅದೇ ಜಿಗಿಟಿಲ್ಲ. ಕಪ್ಪು ಜಿಗಿಟ್ ಬರ್ತಲ್ಲ, ಅಂಟು ಬರಲ್ಲ. ಕರೆಕ್ಟು ಮಮ್ಮು. ಇದೇ ಬೇಲಿ ಇವ್ರದ್ದು. ಈ ಕಲ್ಕಂಬ ಕಾಣ್ತೈತಲ್ಲ, ಇಲ್ಲಿಂದ ಹಂಗೆ ಹೋದ್ರೆ ಅಪ್ಪು, ಅಲ್ಲಿ ದೂರ ಅಪ್ಪು. ಹೊಸ ಅಡಿಕೆ ಹಾಕವ್ರ? ಹೊಸ ಅಡಿಕೆ ನೆಟ್ಟವ್ರ? ಹೌದಲ್ಲ? ಹೊಸ್ದಾಗಿ ಅಡಿಕೆ ನೆಟ್ಟವ್ರಲ್ವಾ? ಕರೆಕ್ಟು, ಹೊಸ್ದಾಗಿ ಅಡಿಕೆ ನೆಟ್ಟಿದ್ದಾರೆ. ಮತ್ತೆ ಮಾಮು ತೆಂಗಿನ ಮರ ಎಷ್ಟು ಇರ್ಬೋದು ಮಾಮು ಅಂದಾಜು? 175 ತೆಂಗಿನ ಮರ. ಅಡಿಕೆ ಮರಗಳು ಒಂದು 3 ಲಕ್ಷಕ್ಕೆ ಅಡಿಕೆ ಹೋಯ್ತದೆ ವರ್ಷಕ್ಕೆ 3 ಲಕ್ಷ. 3 ಲಕ್ಷ ರೂಪಾಯಿ ಅಡಿಕೆ. ತೆಂಗು 3 ಲಕ್ಷ. ತೆಂಗು 3 ಲಕ್ಷ ರೂಪಾಯಿ, ಅಡಿಕೆ 3 ಲಕ್ಷ ರೂಪಾಯಿ. ನಾನೇ ಕೊಡಿಸ್ತಾ ಇರೋದು. ನೀವೇ ಕೊಡಿಸ್ತಾ ಇರೋದಾ? ಬೋರ್ ಎಷ್ಟವೆ ಅಂದ್ರೆ ಮಮ್ಮು? 2 ಬೋರ್ವೆಲ್ಲು. ಎಷ್ಟು ನೀರೈತೆ ಮಮ್ಮು ಅದರಲ್ಲಿ? ನೀರೆಲ್ಲ ಎಷ್ಟು ಇಂಚ್ ಐತೆ? 3 ಇಂಚು. ಅಲ್ಲೊಂದು ಐತೆ. ಇದು ರೋಡ್ ಏನೋ ಮಧ್ಯೆ ಹೆಂಗೆ ಬಿಟ್ಕೊಂಡಿದ್ರಲ್ಲ? ಅವ್ರು ಬಿಟ್ಟವ್ರೆ, ತಿರ್ಗಾಕ್ಬಿಟ್ರೆ ಬಿಟ್ಟವ್ರೆ. ಕಾಯಿ ತಗೊಂಡು ಹೋಗಕ್ಕೆ. ಕಾಯಿ ಎಷ್ಟು ವರ್ಷದ ಮರ ಮಮ್ಮ ಇವು? 35 ವರ್ಷದ ಮರ. ಚೆನ್ನಾಗೈತೆ. ಚೆನ್ನಾಗವೆ, ಫಲ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಈ ಅಡಿಕೆ ಎಲ್ಲ ಸುಮಾರು ವರ್ಷ ಆಗ್ಬಿಟ್ಟೈತೆ ಮಮ್ಮ ಒಟ್ಟಿನಲ್ಲಿ. ಇದು ನಾಟಿ ಅಡಿಕೆ. ಹೆಂಗ್ ಫಲ ಕಚ್ಚೈತೆ? ನಿಜ. ಹೆಂಗ್ ಫಲ ಆಗುತ್ತೆ ನಾಟಿ ಅಡಿಕೆ? ನೋಡಿ ಅಲ್ಲಿ ನಿಜ ಹೆಂಗ್ ಕಚ್ಚವೆ. ಒಂದು ಅಡಿಕೆ ಫೇಲ್ ಇಲ್ಲ ನೋಡಿ ಅಲ್ಲಿ. ಹೌದು. ಅದೇ ಸ್ವಲ್ಪ ಕಡೆ ನಾಟಿ
ಸುಮಾರಿ ಎಳ್ನೀರು. ಬನ್ನಿ ಮಮ್ಮ ಮುಂದೆ ಹೋಗಿ ಬರೋಣ. ಇನ್ನೂ ಏನೇನೈತೆ ಹೋಗೋದು ಬರ್ರಿ ಅಲ್ಲಿ ಗಂಟ ಮುಚ್ಚಂಗೆ ಯಾಕೆ ಇದು ಮಾಡ್ತೀವಿ ಆ? ರಸ್ತಂತ ಸೀದಾ ಅದೇ ಅಲ್ಲಿ ಗಂಟೆ ಹೋಗಿ ಬರೋಣ ಬನ್ನಿ. ಇನ್ನೇನೈತೆ ನೋಡ್ಕೊ ಬರೋಣ. ತಿರ್ತಿರೋದು ಹ್ಞೂ ನೀವು ತಿರುಗ್ತೀರ ಬಿಡಿ ಒಟ್ಟಿನಲ್ಲಿ. ಹಾಂ ನೋಡಿ, ಇಲ್ಲೊಂದು ಬೋರ್ವೆಲ್ ಕಾಣ್ತೈತೆ ನನ್ನ ಕಣ್ಣಿಗೆ. ಒಂದು ಬೋರ್ವೆಲ್ ಇಲ್ಲೈತೆ, ಮುಂದೆನೂ ಒಂದು ಬೋರ್ವೆಲ್ ಎಲ್ಲೋ ಐತೆ ಅಂತ ಹೇಳಿದ್ದಾರೆ. ಮತ್ತು ಸುತ್ತ ಎಲ್ಲ ತೋಟ ಅಂತ ಹೇಳ್ಬೋದು. ಇದು ಸಾಗುನಿ ಮರಗಳಿದ್ದಾವೆ, ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಎಲ್ಲ ಫಸ್ಲು ಕೊಡ್ತಾರಂಥದ್ದು. 3 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ ಅಲ್ಲಿ ಮೂಲೆ ಏನು ಬೇಲಿ ನೋಡಿ, ಆ ಬೇಲಿ ಕಾಣ್ತೈತಲ್ಲ, ಆ ಬೇಲಿ ಹತ್ರನೇ ಇವ್ರದ್ದು ಎಂಡಿಂಗ್ ಇರೋದು. ಅದು ಬಿಟ್ರೆ ಇನ್ನೇನು ಹೇಳ್ಬೇಕಿದ್ರೆ ಅಂದ್ರಲ್ಲ ಖಾಲಿ ಐತೆ ಬೇಕು ಸೌಹೆ ಬದಲ್ ಮಮ್ಮ. ಇದೇನೋ ಹಳ್ಳ? ಇದು ಚಾನಲ್ಲು ಹಾಂ, ಬ್ಯಾಲ್ ಚಾನಲ್ ಇಲ್ವಾ? ಮೇಲ್ಗಡೆ ಚಾನಲ್. ನೀರು ಬಂದ್ರೆ ಸೌರ್ಗೇನು ಹೊಂಡೋಗ್ಬೇಕು ಹಳ್ಳಕ್ಕೆ. ಇದು ಹಳ್ಳ ಐತೆ ಮುಂದೆ ಇಲ್ಲಿ. ಹ್ಞೂ ಅದು ಏನು ಕೆರೆನ? ಅದು ಅಲ್ಲ ಕೆರೆ ಎಲ್ಲ ಗದ್ದೆಗಳು. ಗದ್ದೆಗಳು. ಒಟ್ಟಲ್ಲಿ ಇದು ಗದ್ದೆಗಳಿಗೆ ನೀರು ಇವ್ರದೇ ಜಮೀನು ಮಧ್ಯದಲ್ಲಿ ಹೋಯ್ತೈತಲ್ಲ, ಇದು ಹೆಂಗೆ ಅಂತ. ಅಪ್ಪ ವಸ್ತಿ ನೀರು ಹಾಂ, ಇದು ಹಳ್ಳಕ್ಕೆ ಹೋಗ್ತಾ ಇರೋದು ವಸ್ತಿ ನೀರು. ಸರಿ. ಈಗ ಈಗ ಮೂಲ ಯಾರು ಮಮ್ಮ ಇವರು? ಮೂಲ ಆಸ್ತಿ ಜನರಲ್ಲು. ನಾ ಹೇಳಿಲ್ವಾ 110 ಎಕರೆ ಇದು ಸೇರ್ಕೊಂಡು ಓ, ಇದು ಸೇರ್ಕೊಳತ್ತ ಅದಕ್ಕೆ ಆ ಭೂಮಿ ಇದು ಅವ್ರಿಗೆ? ಆ ಪಕ್ಕದ ತೋಟ ಹಾಂ ಹಾಂ ಅಣ್ಣಂದದು ಹಾಂ ಹಾಂ ಈ ತಮ್ಮಂದು. ಈಗ ಇದು ಟೋಟಲ್ 5.5 ಎಕರೆ, 6 ಎಕರೆ 6 ಎಕರೆ ತೋಟ, 5 ಎಕರೆ ರೆಕಾರ್ಡು 5.5 ಎಕರೆ ರೆಕಾರ್ಡು. ರೆಕಾರ್ಡ್ಗೆ ದುರಸ್ತೆಲ್ಲ ಆಗೈತೆ ಮಮ್ಮ, ಪೋಡಿ ಮಾಡ್ಕೊಂಡವ್ರೆ. 4-5 ರಿಜಿಸ್ಟ್ರಿ ಆಗೈತೆ, ನೀವು ದುರಸ್ತಾಗಿಲ್ವಾ? 4 ರಿಜಿಸ್ಟರ್ ಆಗೈತೆ. ಹಾಂ ಹಾಂ ಹಾಂ. ಈಗ ತಗೊಂಡಿರೋರು ಎಲ್ಲಿ ಅವರು? ಚೌಡಿಕಟ್ಟೆ. ಚೌಡಿಕಟ್ಟೆ ಅಂತ ಊರವ್ರಾ? ಹಾಂ 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 ಹಾಂ, ಸರಿ ಸರಿ. ಈಗ ಅವರು ಸೇಲ್ ಮಾಡೋಕ್ಕೆ ರೆಡಿ ಇದ್ದಾರೆ. ಹಾಂ, ಅವ್ರ ಮನೇಲಿ ಏನು ತಂಟೆ ತಕರಾರು ಯಾರ್ದು ಏನಿಲ್ಲ, ಯಾರ್ದಿಲ್ಲ. ಏನು ರೇಟಿಗೆ ಮಾಡ್ತಾರೆ ಮಮ್ಮ ಇದನ್ನ? ಇದು 65 ಆದ್ರೆ ಅವನಿಗೆ 60 ಬಿತ್ತೈತೆ. ಹಾಂ ನಾನೇ ಕೊಡ್ಸಿರೋದು ಹಾಂ 60. ಹಾಂ ಈ ಕಮಿಷನ್ ಹಾಂ ರಿಜಿಸ್ಟ್ರಿ ಖರ್ಚು ಹಾಂ, ಎಲ್ಲ 60 ಬಿದ್ದೈತೆ. ಸರಿ. 1-2 ಲಾಭ ಇಲ್ಲದೆ ಕೊಟ್ಟಾರ ಹ್ಞೂ. ಹಂಗೆ. ಈಗ ಎಷ್ಟು ಫೈನಲ್ಗೆ ರೆಡಿ? ಫೈನಲ್ಲು 62-3 ಆಯ್ತು. 62 ಲಕ್ಷ ಇಲ್ಲ 63 ಲಕ್ಷ ರೂಪಾಯಿಗೆ ಫೈನಲ್ಲು ಫೈನಲ್ ಬಿಟ್ಕೊಡ್ತಾರೆ ಈ ಭೂಮಿನ. 6 ಎಕರೆ ಭೂಮಿ ತೋಟ, ವರ್ಷಕ್ಕೆ 3 ಲಕ್ಷ ರೂಪಾಯಿ ಅಡಿಕೆಯಿಂದ ತೆಂಗಿಂದ ಫಸಲು ತೆಗಿತಾ ಇದ್ರ. 6 ಲಕ್ಷ 6 ಲಕ್ಷ ರೂಪಾಯಿ ಬರ್ತಾ ಇದೆ. ಅದರಿಂದ 3 ಲಕ್ಷ, ಇದರಿಂದ 3 ಲಕ್ಷ. ನಾನೇ ಕೊಡುತ್ತಾ 10 ವರ್ಷದಿಂದ ನಾನೇ ಕೊಡುತ್ತಾ ಇರೋದು. 10 ವರ್ಷದಿಂದ ನೀವೇ ಇದನ್ನ ಫಸಲನ್ನ ಸೇಲ್ ಮಾಡಿಸ್ಕೊಡ್ತಾ ಇರೋದು. ಸರಿ ಸರಿ ಸರಿ. ಒಟ್ಟಲ್ಲಿ ನಿಮ್ದು ರಿಲೇಷನ್ ಇವರು? ಅವ್ರು ನಾಯರು, ನಾನು ಸಾಬ್ರು. ಹಾಂ ಸರಿ ಸರಿ. ಇಲ್ಲಿ ನಿಮ್ಮ ರಿಲೇಷನ್ ಬರಲ್ಲ ಇವರು? ಬಾಗಿಲ್ಲ ಸರಿ, ಸರಿ. ಹಾಂ ಸರಿ 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 ಬಿಡಿ. ನಾನು ನಿಮ್ಮ ರಿಲೇಷನ್ ಏನೋ ಅನ್ಕೊಂಡಿದ್ದೆ ಇವ್ರನ್ನ. ನಾನು ಸಾಬಿ, ಹಾಂ ಅವರು ನಾಯರು. ಹಾಂ ಹಾಂ, ಸರಿ 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 ಸರಿ. ಒಟ್ಟಲ್ಲಿ ಜನರಲ್ ಈಗಲೂ ಕೊಡ್ತಾ ಇರೋರು ಜನರಲ್ಲೇ? ಜನರು ಜನರಲ್ಲು. ಯಾವ ಜನ ಬರ್ತಾರೆ? ನಾಯರು. ನಾಯರ್ ಅಂತನಾ? ಓ, ಹಾಂ ಹಾಂ ಹಾಂ, ಸರಿ 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 ನಾಯರು ಜನರಲ್ಗೆ ಸರಿ 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 ಸರಿ. ಮೂಲ ಯಾರಿದು? ಮೂಲ ಸಾಬ್ರು. ಸಾಬ್ರು. ಹಾಂ, ಅದನ್ನೇ ಬೇಕಾಗಿರೋದು ನನಗೆ. ಮೂಲ ಸಾಬ್ರು. ಸಾಬ್ರು. ಹಾಂ, ಈಗ ನಾಯರು. 4 ಚೇಂಜ್ ಆಗಿ. ಇಷ್ಟೇ ಮಮ್ಮ ಮಾಹಿತಿ. ಇನ್ನೇನಾರ ಹೇಳೋದೈತೆ ಮಮ್ಮ ಇದರಲ್ಲಿ? ಏನೂ ಇಲ್ಲ. ಇನ್ನೇನೈತೆ ಮಮ್ಮ ಭೂಮಿಲಿ ಇದರಲ್ಲಿ? ಏನು ಒಂದು ಹಲಸಿನ ಮರ ಕಾಣ್ತೈತೆ, ಅಲ್ಲಿ ಮಾವಿನ ಮರ 2-3 ಅವೆ. 2-3 ಮಾವಿನ ಮರ ಅವೆ, ಮಾವಿನಕಾಯಿ ಮರ. ಅದು ಬಿಟ್ರೆ ಇನ್ನು ಯಾವುದೋ ಒಂದು ಮಧ್ಯೆ ಯಾವುದೋ ಮರಗಳೆಲ್ಲ ಅವೆ ಮಮ್ಮ. ಟೀಕು. ಟೀ ಕುಡ್ ಐತೆ ಗೊತ್ತಾಯ್ತು. ಅಲ್ಲೊಂದು ಮಧ್ಯದಲ್ಲಿ ಯಾವುದೋ ಒಂದು ಮರ ಕಾಣ್ತೈತೆ. ಇಲ್ಲೊಂದು 2 ಹಲಸಿನ ಮರ ಐತೆ. ಇಲ್ಲೊಂದು ಇರಳಿಕಾಯಿ ಮರ ಐತೆ. ಇಲ್ಲೊಂದು ಬಾದಾಮಿ ಮರ ಐತೆ. ಅದು ಬಿಟ್ರೆ ಇಲ್ಲೊಂದು ಬೋರು ಇನ್ನೊಂದು ಎಲ್ಲಿ ಮಮ್ಮ ಬೋರು? ಅಲ್ಲಿ ಅಲ್ಲಿ ಅಲ್ಲಿ. ಎಲ್ಲಿ? ಅಲ್ಲಿ ಆ ಮೂಲೆಯಲ್ಲಿ ಬರ್ತದಾ? ಸರಿ ಮಮ್ಮ, ಸರಿ ಮಮ್ಮ. ಇಷ್ಟು ಇದ್ರ ಮಾಹಿತಿ. ಈ ಭೂಮಿ ಯಾರ್ದು ಮಮ್ಮ? ಈ ಬೇಲಿಯಿಂದ ಆ ಕಡೆ ಐತಲ್ಲ ಆ ಆ ಭೂಮಿ? ಕಡೆ ಇದು ಮೊದ್ಲ್ಯಾರು. ಮೊದಲಿಯಾರ್ ಇವರು ತಮಿಳಿಯನ್ಸ್ ಬರ್ತಾರಲ್ಲ, ಮೊದಲಿಯಾರ್. ಹಾಂ, ತಮಿಳಿಯನ್ಸು. ಅವರು ಎಲ್ಲಿರೋದು ಈಗ ಅವರು? ಹುಣಸೂರು. ಹುಣಸೂರು. ಅವರು ಏನು ಯಾಕೆ ಹಂಗೆ ಭೂಮಿ ಹಂಗೆ ಬಿಟ್ಬಿಟ್ಟವ್ರಲ್ಲ? ಅವರು ಬೇಕು ಬೇಕು ಬೇಡ ಬೇಡ. ಬೇಕು ಬೇಡ ಬೇಡ. ಅದು ಅವ್ರೇನು ಸೇಲ್ ಮಾಡ್ತಾರ? ಮಾಡ್ತಾರೆ. ನಾಳೆ ದಿನ ಏನಾರ ಅಕಸ್ಮಾತ್ ನಮ್ಮ ಪಾರ್ಟಿ ಯಾರಾದ್ರೂ ಬಂದವರು ಬೈಯರು ಪರ್ಚೇಸ್ ಮಾಡಕ್ ಬಂದವರು ನಾಳೆ ದಿನ ಅಲ್ಲಿಂದನೂ ಕೊಡಿಸ್ಕೊಡಿ ಅಂತ ಏನು ಹೇಳಿದ್ರೆ? ಕೊಡು. ಎಷ್ಟು ಎಕರೆ ಅದು? ಅದು 4 ಎಕರೆ. ಅವರು ಏನು ರೇಟ್ ಹೇಳ್ತಾರೆ? ಅವರು
45 ಹೇಳ್ತಾವ್ರೆ. ಹಾಂ. ಅಲ್ಲಿ ಲೈನ್ ಹೊಂಟೋಗಿರೋದಕ್ಕೆ ಯಾರು ಓ ಐ ಟೆನ್ಷನ್ ಲೈನ್ ಹೋಗೈತೆ ಅವ್ರ ಜಮೀನ್ ಮೇಲೆ. ಐ ಟೆನ್ಷನ್ ಲೈನ್ ಹೋಗಿರೋದ್ರಿಂದ ಯಾರು ಒಪ್ತಾ ಇಲ್ಲ ಅಂತ. ಒಟ್ಟಲ್ಲಿ ಸೇಲ್ಗೆ ಇಟ್ಟವ್ರೆ ಅವರು. ಸೇಲ್ಗೆ ಒಟ್ಟಲ್ಲಿ ಏನು ಅದು ಇದು ಎರಡು ಸೇರಿಸಿದ್ರೆ ಒಂದು 10 ಎಕರೆ ಬೌಂಡ್ರಿ ಮಾಡ್ಬೋದು. ಇದನ್ನ ಮಾಡ್ಬೋದು. ಸರಿ ಮಾಮು. ಹಂಗಾದ್ರೆ ನಾನು ಇನ್ನೇನಿದೆ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಹೊಸ್ದಾಗಿ ಒಟ್ಟಲ್ಲಿ ಅಡಿಕೆ ಸೊಸಿ ನೆಟ್ಟವ್ರು. ಇದಕ್ಕೆ ಎಷ್ಟು ಅಡಿಕೆ ಸೊಸಿ ನೆಟ್ಟವ್ರು ಮಾಮು? ಎಲ್ಲ ಫುಲ್ ಫುಲ್ಲು ಅಂದರೆ ಒಂದು 2,000 ನೆಟ್ಟವ್ರ? ಜಾಸ್ತಿ ಐತೆ. ಜಾಸ್ತಿ ಆಯ್ತಾ? ಪೂರ್ತಿ 6 ಎಕರೆ ಪ್ಲಾಟ್ಗೂ ನಟ್ಟವ್ರೆ. ಹೌದಾ, ಸರಿ ಮಾಮ, ಆಯಿತು. 6 ಎಕರೆ ಪ್ಲಾಟ್ಗೆ ನಟ್ಟಿ ಉಳಿಕೆ ಸೊಸೆ ಅಲ್ಲಿರೋದು. ಉಳಿಕೆ ಸೊಸೆ ಅಲ್ಲಿರೋದು. ಅದೇ ಎಷ್ಟು ಸೊಸಿ ತರಿಸಿದ್ರು ಏನು ಕತೆ ನಿಮ್ಗೆ ಗೊತ್ತಿಲ್ವಾ ಅಂತ. ಸರಿ ಆಯಿತು ಮಾಮ. ಈಗ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸೆಟ್ ಏನಾದರೂ ಜೆರಾಕ್ಸ್ ಕೇಳಿದ್ರೆ ಕೊಡೋಕ್ಕಾಗುತ್ತಾ ಮಾಮ? ಹಾಂ ಸರಿ ಮಾಮ, ಆಯಿತು. ಒಂದು ಸೆಟ್ ಡಾಕ್ಯುಮೆಂಟ್ಸ್ ಏನಾದರೂ ನಾನು ಕೊಡಿ. ಈ ಒಂದು ಸೆಟ್ಟು ನನ್ನ ಹತ್ರ ಇರಲಿ. ಅದು ಬಿಟ್ರೆ ಇನ್ನೇನು ಇದರಲ್ಲಿ ಮಾಹಿತಿ ಇನ್ನೇನು ಅಂದರೆ ನೋಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಭೂಮಿ ಸಿಗೋದು ರೇರು. ಅದು ತೋಟ ಚೆನ್ನಾಗಿದೆ, ಒಳ್ಳೆ ಗುಡ್ ಲೊಕೇಶನ್ನು. ಇಲ್ಲೇ ಮುಂದೆ ಹುಣಸೂರು ಟು HD ಕೋಟೆ ಮೇನ್ ರೋಡ್ ಇದೆ. ಮೇನ್ ರೋಡಿಂದ ಮರದಲ್ಲಿ ಖಾಲಿ ಐತೆ ನೋಡು. ಇಲ್ಲ ಎಲ್ಲ ಅಡಿಕೆ ಮರದಲ್ಲೂ ಫಿಲ್ ಆಗೈತೆ. ನಾಟಿ ಅಡಿಕೆ ಅಂತ ಹೇಳ್ತಿದ್ದಾರೆ. ಅದು 3 8 kg 9 kg ಬರ್ತವೆ. ಹಾಂ ಸರಿ ಮಾಮ. ಮತ್ತು HD ಕೋಟೆ ಟು ಹುಣಸೂರು ಮೇನ್ ರೋಡು. ಮತ್ತು ಇಲ್ಲಿಂದ ಹುಣಸೂರಿಂದ ಕುಶಾಲನಗರ ಹೋಗ್ಬೋದು, ವಿರಾಜಪೇಟೆ ಮತ್ತು ಸಕಲೇಶ್ಪುರ ಈ ಸೈಡು ಈ ಮಾರ್ಗ ಎಲ್ಲ ಸೇರ್ಕೋಬೋದು ಹೋಗಿ. ಮತ್ತು ಮೈಸೂರು ಡಿಸ್ಟಿಕ್ HD ಕೋಟೆ ತಾಲೂಕು ಇದು ಹುಣಸೂರು ತಾಲೂಕು ಹುಣಸೂರು ತಾಲೂಕಿಗೆ ಸಂಬಂಧಪಡುವಂಥದ್ದು. ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕಿಗೆ ಸಂಬಂಧಪಡುವಂಥ ಭೂಮಿ ಇದು. ರಿಜಿಸ್ಟ್ರೇಷನ್ ಇದ್ರೂ ಮೈಸೂರು ಡಿಸ್ಟಿಕ್ ಯಾವುದೇ ಭಾಗದಲ್ಲಾದರೂ ಮಾಡ್ಕೋಬೋದು. ಮತ್ತು ಅಗ್ರಿಮೆಂಟ್ ಏನಾರು ಮಾಡ್ಕೊಡ್ತಾರ ಮಾಮ ಇವರು ಸ್ಟಾರ್ಟಿಂಗಲ್ಲಿ? ಅಗ್ರಿಮೆಂಟ್ ಮಾಡಿಸ್ಬೋದಾ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರಿಗೆ ಬರ್ಬೇಕಂತ ಹೇಳ್ತಾರ ಇವರು ಏನಾದ್ರು? ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂದರೂ ಒಳ್ಳೇದು, ಅಗ್ರಿಮೆಂಟ್ ಮಾಡಿದ್ರು ಒಳ್ಳೇದು. ಒಟ್ಟಲ್ಲಿ ಒಂದು 3 ತಿಂಗಳು ಅಗ್ರಿಮೆಂಟ್ ಮಾಡಿಕೊಡ್ತಾರೆ. 3 ತಿಂಗಳು 4 ತಿಂಗಳು ನಮ್ಮ ಪಾರ್ಟಿ ಏನಾದರೂ ಸ್ವಲ್ಪ ಜಾಸ್ತಿ ಟೈಮ್ ಕೇಳಿದ್ರೆ ಏನಾದರೂ ಮಾಡ್ಕೊಡಕ್ಕೆ ರೆಡಿ ಇರ್ತಾರ? ಹಾಂ, ಯಾಕಂದರೆ ಹೊರಗಡೆಯಿಂದ ಬರೋ ಅಂಥವ್ರು ಮಾಮ ಯೂಟ್ಯೂಬಿಂದ ಚಾನಲ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇದು. ಹಾಗಾಗಿ ಹೊರಗಡೆಯಿಂದ ಬರ್ತಾ ಇರ್ತಾರೆ ಪಾರ್ಟಿಗಳು. ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಇದನ್ನ ನೀಟಾಗಿ ಕೆಲಸ ಮಾಡಿಕೊಡ್ಬೇಕು. ಹೇಳಿ ಮೇಲೆ ಹಾಂ, ಒಂದು ಅರ್ಧ ಕಿಲೋಮೀಟ್ರ್ ಬರಬೇಕು ಅಂತ. ಅದೇ ಮೇನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರ್ಬೇಕು ಇಲ್ಲಿಗೆ. ಹುಣಸೂರು ಟು HD ಕೋಟೆ ಮೇನ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಅಂತ ಹೇಳ್ಬೋದು. ನಾನು ಈಗ ಸಂಜೆ ಒಂದು ಈವ್ನಿಂಗ್ ಒಂದು 4 ಗಂಟೆ ಸಮಯದಲ್ಲಿ ಬಂದು ವೀಡಿಯೋ ಮಾಡ್ತಾರಂಥದ್ದು. ಚೆನ್ನಾಗಿದೆ, ತುಂಬ ಒಳ್ಳೆ ವಾತಾವರಣ, ಒಳ್ಳೆ ಜಾಗ. ನೋಡಿ, ಯಾರು ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಇವರು ಮಾಮು ಮತ್ತು ನಾನು ಇಬ್ಬರು ಈ ಜಾಗನ ನಿಮಗೆ ಸೇಲ್ ಮಾಡಿಕೊಡ್ತೀನಿ. ತುಂಬ ಕ್ಲೀನಾಗಿ ಕೆಲಸ ಮಾಡಿಕೊಡ್ತೀವಿ ಲೀಗಲಾಗಿ. ನೋಡಿ, ಯಾರು ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ. ಓಕೆ, ಬಾಯ್.